ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ತುಂಬ ದಿನ ಆಯಿತು ವ್ಲಾಗ್ ಮಾಡಿದೆ, ಸೊ ಇವತ್ತು ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡೇ ಅಂದರೆ ಶುಕ್ರವಾರ. ಸೊ ಬೆಳಿಗ್ಗೆಯಿಂದ ವ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು ದೀಪೋತ್ಸವಕ್ಕೆ ವ್ಲಾಗ್ ಮಾಡಿದ್ದೆ ಸರಿಯಾಗಿ, ಅಂದರೆ ಆಮೇಲೆ ಒಂದೆರಡು ವ್ಲಾಗ್ ಮಾಡಿದೆ. ಬಟ್ ಮನಸ್ಫೂರ್ತಿಯಾಗಿ ವ್ಲಾಗ್ ಮಾಡಿದೆ, ತುಂಬ ಟೈಮ್ ಆಯಿತು. ಅದಕ್ಕೆ ಇವತ್ತು ಒಂದು ವ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಮಗನನ್ನು ಸ್ಕೂಲಿಗೆ ಕಳಿಸಿಲ್ಲ ಆಯಿತಾ, ಬಿಕಾಸ್ ಅವನಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇದ್ದಾನೆ, ಕೆಮ್ಮಿತ್ತು ಸ್ವಲ್ಪ ನೈಟ್. ಬಟ್ ಇವಾಗ ಹುಷಾರಿದ್ದಾನೆ. ಆ್ಯಂಡ್ ನಿನ್ನೆ ಕೂಡ ಅಷ್ಟೇ ಸ್ಕೂಲ್ಗೆ ಹೋಗಲ್ಲ, ರಜೆ ಮಾಡ್ತೀನಿ ಅಂತ ಹೇಳಿದ್ದ. ಆ್ಯಂಡ್ ಇವತ್ತು ಕೂಡ ಅಷ್ಟೇ ಬೆಳಿಗ್ಗೆ ಎದ್ದ ತಕ್ಷಣ ಬೆಳಿಗ್ಗೆನೇ ಹೇಳ್ತಾ ಇದ್ದ ಸ್ಕೂಲ್ಗೆ ಹೋಗಲ್ಲ ಇವತ್ತು, ರಜೆ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ರಜೆ ಮಾಡಿಸಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಬ್ರೇಕ್ಫಾಸ್ಟ್ ಅಮ್ಮ ಮಾಡಿದ್ದು ಕಡಲೆ ಅವಲಕ್ಕಿ ಮಾಡಿದ್ದಾರೆ ಆಯಿತಾ. ಸೊ ನನಗಂತೂ ಕಡಲೆ ಅವಲಕ್ಕಿ ಅಂದರೆ ಫೇವ್ರೆಟ್. ಆ್ಯಂಡ್ ಲೈಫ್ ಯಾಕೋ ಗೊತ್ತಿಲ್ಲ ಗೈಸ್, ಸಿಕ್ಕಾಪಟ್ಟೆ ಬೋರಿಂಗ್ ಅನ್ನಿಸ್ತಾ ಇದೆ. ಮನೇಲಿ ಇದ್ರೇನೋ ಅಥವಾ ಏನಾದರೂ ಕೆಲಸಕ್ಕೆ ಹೋದರೆ ಲೈಫ್ ಸಿಕ್ಕಾಪಟ್ಟೆ ಬ್ಯುಸಿ ಅನಿಸುತ್ತೆ. ಮಕ್ಕಳಿಗೆ ಟೈಮ್ ಕೊಡೋದಕ್ಕಾಗಲ್ಲ, ಪೇರೆಂಟ್ಸ್ಗೆ ಟೈಮ್ ಕೊಡೋಕ್ಕಾಗಲ್ಲ ಅಂತ ಅನಿಸುತ್ತೆ. ಬಟ್ ಮನೇಲಿದ್ದರೆ ಏನೋ ಒಂಥರ ಬೋರಿಂಗ್ ಲೈಫ್ ಅನಿಸುತ್ತೆ. ನೋಡೋಣ, ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತೀನಿ. ಬಟ್ ಆಗಲ್ಲ ಗೈಸ್ ನನಗೆ. ಯಾಕಂದರೆ ಇನ್ ಕೇಸ್ ನಾನು ಹೋಗ್ತೀನಿ ಅಂತ ಅಂದ್ಕೊಳ್ಳಿ, 1 ವೀಕಲ್ಲೇ ಮನೇಲಿ ಅಮ್ಮನಿಗಾದರೂ ಅಥವಾ ಮಕ್ಕಳಿಗಾದ್ರೂ ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಶುರುವಾಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ಅವ್ರಿಗೊಂದು ಸ್ವಲ್ಪ ಸರಿಯಾಗಿ ಟೈಮ್ ಕೊಡೋಕ್ಕೆ ನನಗಾಗಲ್ಲ. ಸೊ ಹಸ್ಬೆಂಡ್ ಆದರೂ ಮನೇಲಿದ್ದಿದ್ರೆ ಹೆಂಗಾದರೂ ಮ್ಯಾನೇಜ್ ಮಾಡ್ಬೋದಿತ್ತು. ಬಟ್ ಅವರು ಕೂಡ ಇಲ್ಲ, ಎಲ್ಲವನ್ನು ಮನೆ ಕೂಡ ಮ್ಯಾನೇಜ್ ಮಾಡಬೇಕು, ಎಲ್ಲವೂ ಕೂಡ ನನ್ನಿಂದನೇ ಆಗಬೇಕು. ಅದರಿಂದ ನನಗೆ ಏನು ಕೆಲಸಕ್ಕೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಬಟ್ ನೋಡೋಣ, ಒಂದು ಸ್ವಲ್ಪ ದೊಡ್ಡವನಾದ್ಮೇಲೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಒಂದು ಸರೌಂಡಿಂಗ್ಸ್ ಸ್ವಲ್ಪ ತುಂಬ ಜನ ಇದೆ, ಫ್ರೆಂಡ್ಸ್ ಅವರು ಇವರು ಅಂತ ಮಾತಾಡ್ಕೊಂಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಒಂದು ಹ್ಯಾಪಿ ಫೀಲ್ ಇರುತ್ತೆ. ಬಟ್ ಮನೇಲಿದ್ರೆ ಸಿಕ್ಕಾಪಟ್ಟೆ ಬೋರಿಂಗ್. ನನಗೆ ಹೋಗಬೇಕು ಅಂತ ಅನಿಸುತ್ತೆ, ಹೋದ ಕೂಡಲೇ ಏನಾದರೂ ಒಂದು ಇಶ್ಯೂಸ್ ಶುರುವಾಗುತ್ತೆ ಆಯಿತಾ. ಅದಕ್ಕೆ ಸದ್ಯಕ್ಕೆ ಇವಾಗ ಕೆಲಸಕ್ಕೆ ಹೋಗುವ ಮೈಂಡ್ ಸೆಟ್ಟಿಂದ ಹಿಂದೆ ಉಳಿದಿದ್ದೀರಿ. ಬಟ್ ಹಸ್ಬೆಂಡ್ ಯಾವತ್ತು ಕೆಲಸಕ್ಕೆ ಹೋಗು ಅಂತ ಹೇಳಿಲ್ಲ, ಸದ್ಯಕ್ಕೆ ಹೋಗಬೇಡ, 1-2 ವರ್ಷ ಬಿಟ್ಟು ಬೇಕಾದರೆ ನೋಡು ಅಂತ ಹೇಳಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ ಲೈಫಲ್ಲಿ. ಅಲ್ಲಿಗೆ ಕಡಲೆ ಅವಲಕ್ಕಿ ಅಮ್ಮ ಮಾಡಿದ್ದಾರೆ. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು, ಮಕ್ಕಳಿಗೆ ಹಾಕಿ ಕೊಟ್ಟಿದ್ದಾರೆ. ಒಬ್ಬಂದು ಖಾಲಿ ಐತೆ. ಇತ್ತೀಚೆಗೆ ಅವ್ನಿಗೆ ಯಾವ ಫುಡ್ ಕೊಡೋದಕ್ಕೂ ತಲೆ ಬಿಸಿ ಆಗುತ್ತೆ. ನಾನು ಫ್ರೂಟ್ಸ್ ಎಲ್ಲ ಜಾಸ್ತಿ ಕೊಡ್ತಾ ಇಲ್ಲ, ಅವಾಯ್ಡ್ ಮಾಡಿದ್ದೀನಿ. ಕೆಲವೊಂದು ಫ್ರೂಟ್ಸ್ ಎಲ್ಲ ತಿಂದರೆ ಅವನಿಗೆ ಕೆಮ್ಮು ಸ್ಟಾರ್ಟ್ ಆಗುತ್ತೆ ಆಯಿತಾ. ಅದಕ್ಕೆ ಆಲ್ಮೋಸ್ಟ್ ಎಷ್ಟು 1 ಮಂತ್ ಏನೋ ಕರೆಕ್ಟ್ ಇದ್ದ, ಯಾವುದೇ ಸ್ಕೂಲ್ ಕೂಡ ರಜೆ ಆಗಿಲ್ಲ. ಬಟ್ ಅವನಿಗೆ ಕೂದಲು ಬಂದ ಕೂಡಲೇ ಸಾಕು ಗೈಸ್, ಶೀತನೋ ಕೆಮ್ಮು ಏನಾದರೂ ಶುರುವಾಗುತ್ತೆ. ಅದಕ್ಕೆ ಮೊನ್ನೆ ಏನೋ ಶೀತ ಶುರುವಾಗಿದೆ. ಅದಕ್ಕೆ ನಿನ್ನೆ ಫುಲ್ ಟ್ರಿಮ್ ಮಾಡಿಬಿಟ್ಟೆ ಆಯಿತಾ. ಟ್ರಿಮ್ ಮಾಡಿದ್ದೀನಿ ಹೇರ್ ಫುಲ್ಲು. ಮುಂಚೆಲ್ಲ ಇವರು ಕಡಲೆ ಅವಲಕ್ಕೆಲ್ಲ ತಿಂತಾನೆ ಇರಲಿಲ್ಲ, ಕಡಲೆ ಎಲ್ಲ. ಇವಾಗ ಇಷ್ಟಪಡ್ತಾರೆ. ನಾನು ಬ್ರೇಕ್ಫಾಸ್ಟ್ ಮುಗಿಸಿ ಮತ್ತೆ ಸಿಗ್ತೀನಿ. ಖುಷಿ ಸೂಪರಾ. ABCD ಬರೀತಾ ಇದ್ದಾನೆ. ಎಲ್ಲ ಇವನೇ ಬರ್ತಿದೆ ನೋಡಿ, ಹೊಟ್ಟೆ ಮಾಡಿಟ್ಟಿದ್ದಾನೆ. ಸ್ಮಾಲ್ ಲೆಟರ್ ಅಷ್ಟು ಕರೆಕ್ಟ್ ಬರುದಿಲ್ಲ ಆಯ್ತಾ. ಬಟ್ ಕ್ಯಾಪಿಟಲ್ Z ವರೆಗೆ ಬರೀತಾನೆ. ಹಲೋ ಬಾಬಾ, ಈಗ ನೋಡು, ಇವನು ಶಾಲೆಗೆ ಹೋಗ್ತಾನಂತೆ. ಶಾಲೆಗೆ ಹೋಗ್ತೀವಿ ಬಾಬಾ. ದೇವಸ್ಥಾನಕ್ಕೆ ಹೋಗೋಣ. ಬರ್ರಿ ಬರ್ರಿ ಅಪ್ಪ ಚಿನ್ನ. ಬರೀರಿ ಮಗನ, ಬರ್ರಿ. ಅವನಿಗೆ ಎಂತ ಸಹ ಬರ್ಲಿಕ್ಕೆ ಗೊತ್ತಿಲ್ಲ. ಬರ್ರಿ ಅಪ್ಪ, ಬರ್ರಿ ಬರ್ರಿ ಚಿನ್ನ. ಗೊತ್ತಿಲ್ವಾ? ಚಂದ ಅಕ್ಕಲ್ಲ, ಚಂದ ಆಗದಿದ್ರೆ ತೊಂದ್ರೆ ಇಲ್ಲಪ್ಪ. ಬರ್ರಿ, ಇಲ್ಲಿ ಬರ್ರಿ. ಎಲ್ಲಿ ಬರಲಿಕ್ಕಂತ ಗೊತ್ತಿಲ್ಲ. ನಿನ್ನೆ ನೈಟ್ ಲೈಟ್ ಆಗಿ ಮಳೆ ಬಂದಿದೆ. ಸೊ ಇವತ್ತು ಬೆಳಿಗ್ಗೆ ಕೂಡ ವೆದರ್ ಕೂಲ್ ಆಗಿದೆ ಆಯ್ತಾ. ಸೊ ನಮ್ಮ ಮನೆಯಲ್ಲಿ 3 ಕಲರ್ ಇದ್ದು ಗೊಲ್ಟೆ ಹೂ ಉಂಟು. ಒಂದು ಕಲರ್ ಮಾತ್ರ ತುಂಬಾ ಚಂದ ಉಂಟು, ತೋರಿಸ್ತೀನಿ ಆಯ್ತಾ ನಿಮಗೆ. ರಂಗೋಲಿ ಹಾಕಿದ್ದೇನೆ ಚಿಕ್ಕದು. ನಿಮಗೆ ಗೊಲ್ಟೆ ಹೂ ತೋರಿಸ್ತೀನಿ. ಅದೇ ಗೊಲ್ಟೆ. ಇದು ಒಂದು ಸಿಂಪಲ್ ಕಲರ್. ಇದಂತೂ ಸಿಕ್ಕಾಪಟ್ಟೆ ಇಷ್ಟ ನನಗೆ. ನನ್ನ ಅಮ್ಮ ಒಂದ್ಸಲ ತಲೆಗೆ ಇಟ್ಕೊಂಡು ಹೋಗಿದ್ರೆ ಆಯಿತಾ, ತುಂಬ ಜನ ಇದ್ರೆ ಗಿಡ ಕೇಳಿದಾರಂತೆ. ನಾಮಗೊಳ್ಟು ಹೂವು ಅಂತ ಹೇಳ್ತೀವಿ ನಾವು. ಈ ಥರ ಇದೆಲ್ಲ ಕಡ್ದದ್ದು ಬಲ್ಲೆ ಥರ ಆಗುತ್ತೆ, ಆಗೋದಿಲ್ಲ ಆಯಿತಾ. ಯಾವಾಗಾದರೂ ಸೀಸನಲ್ಲಿ ಮಾತ್ರ, ಈ ಟೈಮಲ್ಲಿ ಆಗ್ತದೆ ಚಳಿಗಾಲದಲ್ಲಿ. ಇದೊಂದು ಕಲರ್ ತೋರಿಸ್ತೀನಿ.
ಎಂತ ಗೊತ್ತುಂಟ, ಸಂತೆಯಿಂದ ಸುಮಾರು ಬೀಜ ತಂದಿದ್ದೆ. ಒಂದು 90 ರೂಪಾಯಿದು ಬೀಜ, ಒಂದು 10 ರೂಪಾಯಿ ಒಂದು ಪ್ಯಾಕೆಟಿಗೆ, ಒಂದು 9 ಬಗೆಯ ಬೀಜ ತಂದಿದ್ದೆ. ಅದರಲ್ಲಿ ಒಂದು 4-5 ಗಿಡ ಹುಟ್ಟಿದೆ ಅಷ್ಟೇ, ಮತ್ತು ಯಾವುದು ಕೂಡ ಹುಟ್ಟಿಲ್ಲ. ಅದನ್ನು ಅಮ್ಮ ನೆಟ್ಟಿದ್ದಾರೆ, ತೋರಿಸ್ತೀನಿ. ಇಲ್ಲಿ ನೋಡಿ ಗೈಸ್, ಇದೊಂದು ಯಾವ ಗಿಡ ಅಂತ ಗೊತ್ತಿಲ್ಲ, ಒಂದು ಬಳ್ಳಿ ಆಗಿರಬೇಕು, ಕುಂಬಳಕಾಯಿದ್ದು, ಕರೆಕ್ಟ್ ಗೊತ್ತಿಲ್ಲ, ದೊಡ್ಡದಾದ್ಮೇಲೆ ಗೊತ್ತಾಗುತ್ತೆ. ಇದು ಹಲಸಂಡೆದ್ದು ಅನಿಸುತ್ತೆ, ತಲ್ಲೊಂದಾಗಿದೆ. ಈಗ ನೆಟ್ಟಿದ್ದಷ್ಟೇ ಅಮ್ಮ, ತೊಟ್ಟೆಯಲ್ಲಿ ನೆಟ್ಟಿದ್ರೆ ಆಯಿತಾ. ಎಂತ ಮಾಡೋದು, ಬರೆಯೋಕ್ಕಿಲ್ಲ. ನೆಲ ಬಸ್ಲೆ ಆಗಿದೆ ಆಯಿತಾ, ನೆಲ ಬಸ್ಲೆ ಶೀತ ಅಲ್ವಾ. ಹಾಯ್ ಮಾಡಿ. ಅಂಡ್ ಬಸ್ಲೆ ತಂದರೆ ಇಟ್ಟಿದ್ದಾರೆ ಅಮ್ಮ. ಸಂತೆ ಅಲ್ಲ, ಇಲ್ಲ ಉಜ್ರಿ ಅಂತ ತಂದದ್ದು. ಅಂಡ್ ಬದನೆಕಾಯಿ ಗಿಡ ದೊಡ್ಡದಾಗಿದೆ, ಬದನೆಕಾಯಿ ಆಗಿಲ್ಲ, ಬಟ್ ಮಂಗ ಬರುತ್ತೆ ನೋಡಿ. ಇಷ್ಟೇ ಗಿಡ ಇರುತ್ತೆ ಆಯಿತಾ. ಟೈಮ್ 10 ಗಂಟೆ ಆಗಿಲ್ಲ ಇವಾಗ. ನೋಡಿ ಗೈಸ್, ಅಮ್ಮ ಇದರಲ್ಲಿ ನೆಟ್ಟಿದ್ರು ಗೈಸ್. ಇವಾಗ ಟೈಮ್ 11:15 ಆಯಿತು ಆಯಿತಾ. ಸೊ ಸುಮ್ಮನೆ ಸೂರ್ಯ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳಿ ರೆಡಿ ಆಗಿದ್ದೀವಿ. ಸಿಂಪಲ್ ಆಗಿದ್ದು ನೋಡಿ. ಇದು ನನ್ನ ಅತ್ತಿಗೆ ಕೊಟ್ಟಂಥ ಸಾರಿ, ಅವರ ಗೃಹ ಪ್ರವೇಶಕ್ಕೆ 3 ವರ್ಷ ಆಯಿತು ಆಯಿತಾ. ಸೊ ಇವಾಗ ಅದನ್ನೇ ವೇರ್ ಮಾಡಿದ್ದೀನಿ. ಆಟೋಗೆ ಕಾಲ್ ಮಾಡಿದ್ದೀನಿ. ಆ್ಯಂಡ್ ಇಯರಿಂಗ್ ನೋಡಿ, ಜಾತ್ರೆಯಲ್ಲಿ ತಗೊಂಡಿದ್ದು 50 ರೂಪಾಯಿದು. ಮಕ್ಕಳು ಫುಲ್ಲು ಖುಷಿಯಾಗಿದ್ದಾರೆ ಆಯಿತಾ. ಏನೋ ಗೊತ್ತಿಲ್ಲ, ಸಂಡೇ ಏನೋ ಸೂರ್ಯ ಟೆಂಪಲ್ಗೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಹಿಂಗೂ ರಜೆ ಮಾಡಿದ್ದಾನಲ್ವಾ, ಅದಕ್ಕೋಸ್ಕರ ಇವತ್ತೇ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಅಮ್ಮ ಬರ್ತಿದ್ದಾರೆ, ಮಕ್ಕಳು ಅಷ್ಟೇ. ಅಪ್ಪ ಕೇಳಿದೆ, ಬರಲ್ಲಂತೆ. ಬರೋಲ್ಲ, ನಾವೇ ಹೋಗ್ತಾ ಇದ್ವಿ. ಜಸ್ಟ್ ಹತ್ತಿರ, ನಮಗೆ ಜಾಸ್ತಿ ದೂರ ಏನಿಲ್ಲ. ಸೊ ಸಂಡೇ ಒಂದು ದಿವಸ ರಜೆ ಇರುತ್ತಲ್ವ, ಪರವಾಗಿಲ್ಲ ಇವತ್ತೇ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ವಿ. ರೆಡಿ ಆಗಿದ್ದೀವಿ ನೋಡಿ. ಅಮ್ಮ ರೆಡಿ ಆಗಿದ್ದಾರೆ. ಬಾ, ಇಲ್ಲಿ ರಜ್ಜು ರಿಕ್ಷಾ ಬಂದಿಲ್ಲ, ಬಾ. ಅವ್ರು ಹೋಗಿ ಆಯಿತು. ಎಷ್ಟು ಅರ್ಜೆಂಟ್ ಅಂದರೆ ರಿಕ್ಷಾ ಇನ್ನೂ ಕೂಡ ಬಂದಿಲ್ಲ ಆಯಿತಾ. ಆದರೂ ಹೋಗಿ ಆಯ್ತಲ್ಲ. ರಿಕ್ಷಾ ಬಂತಂತೆ. ಸೊ ಹೋಗ್ತಾ ಇದ್ವಿ. ಅವ್ರು ಅವಾಗಲೇ ವೇಟ್ ಮಾಡ್ತಾ ಇದ್ದಾರೆ ಮಕ್ಕಳು. ನಾನು ಬ್ಯಾಗ್ ಎಲ್ಲ ಇಟ್ಕೊಂಡಿಲ್ಲ, ಅಮ್ಮ ಒಂದು ಬ್ಯಾಗ್ ಇಟ್ಕೊಳ್ಳೋಕೆ ಹೇಳಿದ್ದೀನಿ. ಸೊ ನನ್ನ ಕೈ ಫೋನ್ ಮಾತ್ರ. ಇತ್ಲ ಬಾ, ಸೈಡ್ ಬಾ. ಈ ಸೈಡ್ ಬಾ, ಈ ಸೈಡ್ ಬಾ, ಈ ಸೈಡ್. ರಿಕ್ಷಾದಲ್ಲಿ ಬಂದು ಈಗ ಸೂರ್ಯಕ್ಕೆ ಹೋಗಲಿಕ್ಕೆ ಕೂತ್ಕೊಂಡಿದ್ದೀವಿ. ಆಟೋದಲ್ಲಿ ಹೋಗುವ ರಿಕ್ಷಾ ಉಂಟು ಆಯಿತಾ. ಜನ ಆಗಬೇಕಷ್ಟೇ. ಸೊ ಜನ ಆದಮೇಲೆ ಹೋಗಿ ಸೀದಾ. ಟ್ರೈನಲ್ಲಿ ರೀಚ್ ಆದ್ವಿ. ಅಲ್ಲಿ ಬಂದ್ವಿ, ಜನ ಅಷ್ಟೇನಿಲ್ಲ. ಇವಾಗ ಬಿಸಿಲುಂಟು, ಬರೋದಷ್ಟು ಗೊತ್ತಾಗಿಲ್ಲ ಬಿಸಿಲು. ದೇವಸ್ಥಾನದೊಳಗೆ ವಿಡಿಯೋ ಮಾಡಲ್ಲ ಗೈಸ್. ನೋಡಿ ಗೈಸ್, ಇವಾಗ ಟೈಮ್ 12:15 ಆಗಿದ್ದಷ್ಟೇ. ಮಹಾಪೂಜೆ 1 ಗಂಟೆಗಂತೆ. ಸೊ ಅಷ್ಟರಲ್ಲಿ ಇಲ್ಲಿ ಬನ ಇದೆ, ಒಂದು ಮಣ್ಣಿನ ಹರಕೆ ಎಲ್ಲ ಹಾಕುವಂಥದ್ದಿಲ್ಲ ಆಯಿತಾ. ಸೊ ಅಲ್ಲಿ ಕೈ ಮುಗ್ದು ಹೋಗುವ ಅಂತ ಹೇಳಿ ಹೋಗ್ತಾ ಇದ್ದೀವಿ.
ದೇವಸ್ಥಾನದಲ್ಲಿ ಪೂಜೆ ಆಗಕ್ಕೆ ಒಂದು ಸ್ವಲ್ಪ ಟೈಮ್ ಉಂಟು, ಅದಕ್ಕೆ ಇವಾಗ ಬನದ ಹತ್ರ ಬಂದ್ವಿ. ಅಲ್ಲಿ ಫೋಟೋ ಅಲೋ ಇಲ್ಲ. ಕಬ್ಬು ಜ್ಯೂಸ್ ಮತ್ತೆ ಈಗ ಪೂಜೆಯಲ್ಲಿ ಉಂಟು, ಪೂಜಾ ಹಿಲಲ್ಲಿ. ಪೂಜೆ ಇನ್ನೂ ಆಗಲಿಲ್ಲ, ಹಾಗಾಗಿ ಪೂಜೆಗಾಗಿ ಕಾಯ್ತಾ ಇಲ್ಲ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಆ್ಯಂಡ್ ಇನ್ನೊಂದು ಮನೆ ಇದೆ ಇಲ್ಲಿಗೆ ಮಹಿಳೆಯರಿಗೆ ಪ್ರವೇಶ ಇಲ್ಲ. ಸೊ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಷ್ಟೇ. ಇವಾಗ ಟೈಮ್ 1:15 ಆಗ್ತಾ ಬಂತು ಅನಿಸುತ್ತೆ. ಪೂಜೆ ಎಲ್ಲ ಆಯಿತು. ನೆಕ್ಸ್ಟ್ ರುದ್ರಾಭಿಷೇಕ ಕೂಡ ಮಾಡಿಸಿದ್ವಿ ಆಯಿತಾ. ಸೊ ಪ್ರಸಾದ ಎಲ್ಲ ತೊಗೊಂಡು ಇವಾಗ ಊಟ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅನ್ನಛತ್ರದ ಹತ್ರ ಹೋಗ್ತಾ ಇದ್ವಿ. ಜನ ಏನು ಅಷ್ಟೊಂದು ಇರೋದಿಲ್ಲ. ಏನಾದರೂ ಸ್ಪೆಷಲ್ ಡೇ, ಶಿವರಾತ್ರಿ ಅಥವಾ ಏನಾದರೂ ವಿಶೇಷ ದಿನ ಇದ್ದರೆ ಅಂತೂ ಫುಲ್ಲು ರಶ್ ಇರುತ್ತೆ ಆಯಿತಾ. ಬಟ್ ಹಿಂಗೆ ವೀಕ್ ಡೇಸಲ್ಲೆಲ್ಲ ಬಂದರೆ ಅಷ್ಟೊಂದು ಜನ ಏನಿರೋದ. ಸೊ ಇವಾಗ ಊಟಕ್ಕೆ ಹೋಗ್ತಾ ಇದ್ವಿ. ಮೆಲ್ಲ ಮೆಲ್ಲ ಬಿದ್ದ್ಯಾ. ಊಟ ಎಲ್ಲ ಆಯ್ತು ಆಯ್ತಾ. ಟೈಮ್ 1:23 ಆಗಿದ್ದಷ್ಟೇ. ಸೊ ಇವಾಗ ರಿಕ್ಷಾ ಅಂತ ನೋಡಬೇಕು. ರಿಕ್ಷಾ ಹತ್ರ ಸೀದಾ ಮನೆಗೆ ಹೋಗಿ ಇನ್ ಮನೆ ಹೋಗೋದು. ಬಾ ಮುಕ್ಷ ಬಾ. ಇವಾಗ ಸೀದಾ ಮನೆಗೆ ಹೋಗ್ತಾ ಇದ್ವಿ. ರಿಕ್ಷಾ ಇದ್ರೆ ಸಾಕು. ಕೆಲವೊಂದ್ಸಲ ರಿಕ್ಷಾ ಇರುವುದಿಲ್ಲ ಆಯ್ತಾ. ರಿಕ್ಷಾ ಇದ್ರೆ ಹತ್ತಿ ಕುತ್ಕೊಳ್ಳೋದು. ಇವಾಗ ಸ್ವಲ್ಪ ಬಿಸಿಲು ಇರುತ್ತಾ ಉಂಟು. ರಿಕ್ಷಾ ಉಂಟು ಗೈಸ್. ಸೊ ಇವಾಗ ಸೀದಾ ಹತ್ತಿ ಮನೆಗೆ ಹೋಗಬೇಕು. ಕೆಲವೊಂದ್ಸಲ ಲೇಟ್ ಆದರೆ ರಿಕ್ಷಾ ಕೂಡ ಸಿಗೋದಿಲ್ಲ ಆಯಿತಾ. ಸೂರ್ಯದಿಂದ ಉಜ್ರೆವರೆಗೆ ಬರುವ ರಿಕ್ಷಾದಲ್ಲಿ ಬಂದ್ವಿ. ಆ್ಯಂಡ್ ಇವಾಗ ಮನೆಗೆ ಎಂಗೇಜ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಇಲ್ಲಿ ನೋಡಿ, ಉಜ್ರೆಯಲ್ಲಿ ರೋಡಿದ್ದು ಕೆಲಸ ಎಲ್ಲ ತುಂಬ ಸ್ಪೀಡಾಗಿ ನಡೀತಾ ಇದೆ. ರೋಡ್ ಬೇಗ ಆದರೆ ಸಾಕಂತಾಗಿದೆ. ಇವಾಗ ಮನೆಗೆ ಬಂದ್ವಿ. ಬರ್ತಾ ಸುಮ್ಮನೆ ರಿಕ್ಷಾದಲ್ಲಿ ಬರ್ಬೇಕಲ್ಲ ಅಂತೇಳಿ 20 kg ಅಕ್ಕಿ ತಗೊಂಡು ಬಂದ್ವಿ. ಅಷ್ಟೇ ಮನೆಗೆ ಬಂದಿವಿ. ಬರ್ತಾ ನೋಡಿ ಒಂದು 20 kg ಅಕ್ಕಿ ತಗೊಂಡ್ಬಂದೆ. ಸುಮ್ಮನೆ ರಿಕ್ಷಾದಲ್ಲಿ ಬರ್ಬೇಕಲ್ಲ. ಮೋಕ್ಷಿ ಖುಷಿ ಆಯ್ತಾ? ಹಾಂ, ನಾಳೆ ಶಾಲೆಗೆ ಹೋಗು. ನಾಳೆ ರಜೆ ಮಾಡ್ತೀನಿ ಅಂತ ಹೇಳಕ್ಕಿಲ್ಲ. ಊಟ ಮಾಡಿ ಸೀದಾ ರಿಕ್ಷಾ ಹತ್ಕೊಂಡು ಮನೆಗೆ ಬಂದ್ವಿ. ಆ್ಯಂಡ್ ಮಗ ಹೇಳ್ದ ಕಬ್ಬು ಜ್ಯೂಸ್ ಬೇಕು ಅಂತ ಹೇಳ್ಬಿಟ್ಟು. ಬಟ್ ಅಂಗಡಿಗೆ ಹೋದ್ರೆ ಉಂಟಲ್ಲ ಅರ್ಧ ಗಂಟೆನಾದರೂ ಆಗುತ್ತೆ. ಅದು ಬೇಕು ಇದು ಬೇಕಂತ ಹೇಳ್ತಾರೆ. ಅದಕ್ಕೆ ಸೀದಾ ಮತ್ತು ಕೆಲವೊಂದ್ಸಲ ರಿಕ್ಷಾ ಕೂಡ ಇರೋದಿಲ್ಲ ಆಯಿತಾ. ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಇಲ್ಲ ಅಂತ ಹೇಳಿದ್ರೆ. ಅದಕ್ಕೆ ರಿಕ್ಷಾ ಇತ್ತಲ್ವ ಅಂತ ಹೇಳ್ಬಿಟ್ಟು ಸೀದಾ ಹತ್ತಿ ಮನೆಗೆ ಬಂದ್ವಿ. ಆ್ಯಂಡ್ ಒಂದು ಪೂಜೆ ಮಾಡಿಸಿದ್ದೆ, ರುದ್ರಾಭಿಷೇಕ. ಖುಷಿ ಆಯಿತು, ಮನಸ್ಸೊಂದು ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಸೊ ಇವಾಗ ಟೈಮ್ ಕರೆಕ್ಟ್ 2 ಗಂಟೆ ಆಯಿತು ಆಯಿತಾ. ಹಾಗೆ ಇವತ್ತಿನ ವ್ಲಾಗನ್ನು ಇದಕ್ಕೆ ಎಂಡ್ ಮಾಡ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತಾನೆ. ಟೇಕ್ ಕೇರ್, ಬಾಯ್.